18 तारीख को मैदान में पानी भर जाएगा, सारा पानी पी जाएंगे हम आरसीबी के फैन लोग। 16 साल से प्यासे बैठे हम सब पी जाएंगे। 18 तारीख को 18 लाख पताशे लेके जाएंगे हम, उसी पानी में डूबो के पानी पताशे खाएंगे, लेकिन मैच करवा के रहेंगे। मैच रद्द नहीं हो पाएगा। अरे कोई सोकर सुखा पाए नहीं पाए, लेकिन हम आरसीबी के फैन गुलाटी 18 ಬಾಳ ವಿಶೇಷಗಳವ. ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18, ಮ್ಯಾಚ್ ನು 18, ಮತ್ ನಾವು ಕ್ವಾಲಿಫೈ ಆಗ್ಬೇಕಂದ್ರು 18 ರನ್ ಪ್ಲಸ್ ಲೇ ಹೊಡಿಬೇಕು, ಮತ್ ಡಿಪೆಂಡ್ ಮಾಡಿದ್ರು 18 ಓವರ್ ಒಳಗೆ ಮಾಡ್ಬೇಕು. ಒಟ್ಟಿ 18ದ ಏನೋ ಒಂದ್ ನಂಟದ ಅವನ ತಾಯಿನಡ ನಂಟ ತೆಗೆದು ಗಂಟ ಕಟ್ಟಿ ಈ ಸಲ ಕಪ್ ನಮ್ದೇ ಅಂದ್ರಲ್ಲ सुकून मिलता है इसकी माँ का। आईपीएल जीत जाऊं फैंस के लिए। लगता है तुम्हारे पास बहुत फैंस हैं। आपके मैच में स्टेडियम भरना है क्या? भर देंगे। हम चाहे तो तुम्हारे सारे प्लेयर्स खरीद सकते हैं। अगर ऐसी बात है तो फिर ये लो हमारे प्लेयर्स की लिस्ट। इस बार आप ही ट्रॉफी उठाओ मैडम। मैडम मैडम वो आरसीबी के प्लेयर्स को मत खरीदिए मैडम। क्यों? आरसीबी के फैंस नाराज हो जाएंगे, मत खरीदिए मैडम। उनके फैन से आपका टीम चलता है क्या? उनके फैन से आपका भी टीम चलता है, मेरा भी काम चलता है। और आईपीएल को पूरे देश में लोग सिर्फ इसलिए देख रहे ताकि आरसीबी को जीतते हुए देख सके। खरीदो ना मैडम। नहीं, मैक्सवेल है, दिनेश है, पटीदर है, सिराज है, फाफ है और कोहली भी है। मैडम आईपीएल में प्लेयर से लेके ट्रॉफी तक सब खरीद सकते, लेकिन फैंस नहीं खरीद सकते। ಹುಲಿ ಸಾಕಿದೀನಿ ಅಂತ ಯಾವಾಗ್ಲೂ ಶೋ ಕೊಡ್ತಿರ್ತೀಯಲ್ಲ, ಕಳ್ಸಯ್ಯ ನಿನ್ ಮೊಮ್ಮಕ್ಕಳನ್ನ ಸಿಂಗಲ್ ಆಗಿಲ್ಲೇ ಸಿಂಹ ಬೇಟೆ. ಹುಲಿ ಸಾಕಿದೀನಿ ಆನ್ ಮಾಡ್ತಾರೆ. ಮ್ಯಾಟರ್ ಆಫ್ ಮಿನಿಟ್ಸ್ ಅಲ್ಲಿ ಎಂತ ಧಾರಾಕಾರ ಮಳೆ ಬಂದಿದ್ರು ಕೂಡ ಅದನ್ನ ಸಕ್ ಮಾಡ್ಬಿಡುತ್ತೆ ನೀರು. ಔಟ್ಫೀಲ್ಡ್ ಅಲ್ಲಿ ನೀರು ನಿಲ್ದೇರಂಗ್ ನೋಡ್ಕೊಳ್ತಾರೆ, ಯಾಕಂದ್ರೆ ನಮ್ಮ ಔಟ್ಫೀಲ್ಡ್ ಸ್ಯಾಂಡ್ ಬೇಸ್ಡ್, ಹಂಗೆ ವಾಟರ್ ಸೀಪ್ ಥ್ರೂ ಆಗ್ಬಿಡುತ್ತೆ. ಕವರ್ ಮಾಡೋದು ಕೇವಲ ಸೆಂಟ್ರಲ್ ಇರುವಂತ 13 ಪಿಚ್ಚು ಹಾಗೂ ಪ್ರಾಕ್ಟೀಸ್ ಪಿಚ್ಚು. ನೀವು ಗಮನಿಸಿದ್ರೆ 4 ಪಿಚ್ ಇದೆ ಆಪೋಸಿಟ್ ಡೈರೆಕ್ಷನ್ ಪೆವಿಲಿಯನ್ ಇಂದ ನೀವು ಲೆಕ್ಕ ಹಾಕಿದ್ರೆ ಅದನ್ನ ಮಾತ್ರ ಕವರ್ ಮಾಡಿರ್ತಾರೆ. ಮಳೆ ನಿಲ್ತಾ ಇದ್ದಂಗೆ ಸೂಪರ್ ಸಾಪರ್ ಈ ಕವರ್ ಮೇಲೆ ಓಡಿಸ್ತಾರೆ, ನೀರನ್ನ ಏನ್ ಹೇಳ್ತೀರಾ ಆವಿ ಮಾಡ್ತಾರೆ, ಗ್ರೌಂಡ್ ನ ರೆಡಿ ಮಾಡ್ತಾರೆ. ಸೊ ಜುಟ್ಟು ನೀನ್ ಬಾ ಅಂದ್ರೆ ನನ್ ಬರ್ತೀನೋ ಇಲ್ವೋ, ಹೆಂಗ್ ಬತ್ತೀಯ ನೋಡೋಣ ಅಂದ್ರೆ ಮಾತ್ರ ನಿಮ್ಮಮ್ಮ ನನಗೂ ಬಂದೇ ಬರ್ತೀನಿ. Every year they turn up and say this year cup nammade, and they get disappointed. They come back and say this year cup nammade. Hats off, amazing fans. Bengaluru, what fans? Every year they turn up and say this year cup nammade, and they get disappointed. They come back and say this year cup nammade. ನಮ್ದು ಚಿಪ್ ಹಿಡೋ ಮಕ್ಕಳು ನಿಮ್ಗೆ ಎಷ್ಟು ಇರ್ಬೇಕಾದ್ರ 16 ವರ್ಷ 6 ಕಪ್ ಗೆದ್ದವ್ರು. 16 ವರ್ಷ ಅಲ್ ಬೈ 14 ವರ್ಷ 2 ವರ್ಷ BCCI ದವ್ರು ನಮಗೆ ಗ್ಯಾಸ್ ರಿಪೇರಿ ಮಾಡಕ್ ಕಳ್ಸಾರ. ಗ್ಯಾಸ್ ಇವನು ಶೆಟ್ಟಿ ಡೂಪ್ಲಿಕೇಟ್ ಎಕ್ಸ್ಪರ್ಟ್. ಇವನು ನಾಗಿ ಡೂಪ್ಲಿಕೇಟ್ ದಂಧೆಲಿ ಶೆಟ್ಟಿ ಪಾರ್ಟ್ನರ್. ಇವನ್ ಗೆಂಡೆ ಮೆಕ್ಯಾನಿಕ್, ಡ್ರೈವಿಂಗ್ ಎಕ್ಸ್ಪರ್ಟ್, ಗಾಳಿ ಬೀಸೋ ಸ್ಪೀಡ್ಗೆ ಸರಿಸಾಟಿಯಾಗಿ ಗಾಡಿ ಓಡಿಸ್ತಾನೆ. ಇವನು ಟೋನಿ ಮೈನಿಂಗ್ ಅಲ್ಲಿ ಎಕ್ಸ್ಪರ್ಟ್. ಗಣಿಲಿ ಚಿನ್ನ ಎಲ್ಲೇ ಇದ್ರು ಅದರ ದಾರಿನ ಹುಡುಕಿ ಅಂಟ್ ಮಾಡೋ ಟೈಗರ್. ಇವನು ಜಗ್ಗು ಮಹಾನ್ ಕಲಾವಿದ. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ನೋಡ್ಬಿಟ್ಯಾ, ಒಬ್ಬನ ಉಳಿಸ್ಕೊಂಡಿದ್ದೀನಿ ಮೆರವಣಿಗೆಗೆ. Wait, bro. Hey, bro, why do you keep supporting RCB even if it loses, bro? RCB? Why we are supporting? We are staying in Bangalore, eating in Bangalore. Our team is playing. We should not support her. Someone from outside, they should come and support her. Lose or win, RCB is like blood, bro. Ratta. We will support till we die. Let it lose, let it win. We will support RCB only. RCB, JRCB. Whatever you tell. RCB only. ಏನ್ ಹೇಳ್ತೀರಾ ಅಷ್ಟೇ. ಈ ಸಲ ಕಪ್ ನಮ್ದು, ನಮ್ದೇ, ಎವ್ರಿಥಿಂಗ್ ಅವರ್ಸ್ ಓನ್ಲಿ.
Whatever is happening, no problem. But Pakka CSK will win, bro. See, Pakka CSK will win this year. ಅವಕ್ಕೆ ನಿದ್ದೆ ಹತ್ತಾತಿಲ್ ನೋಡ್ರಿ ಅವನು ಕಂಟಿನ್ಯೂ 5-5 ಗೆದ್ದಾನ ಹೇತಾಡಕ್ ಹತ್ತಿ ಬಿಟ್ಟದ ಅಪೋಸಿಟ್ ಅವು ಅದಾವಲ್ಲ XYZ ನಮ್ಮ ಏನು ವಿರೋಧಿಗಳು ಏನು ಸಂಡಾಸ ಹತ್ತದ ಅವಕ್ಕ ಮತ್ತೇನ ಲಾಸ್ಟ್ ಮ್ಯಾಚ್ ಚೆನ್ನೈ ರೂಢ ಐತೆ ಅವಕ್ಕೊಂದು ಹೆಟ್ಟಿ ಪ್ಲೇ ಆಫಿಗೆ ಹೋದೆ ಅಂತಂದ್ರೆ ಯಾರು ಬರ್ತಾರ ಬರ್ಲಿ ಗೋಂದಿ ಅವ್ರನ್ನ ಕಾಪಿ ಹತ್ತಿ ಹೋಗೋದ ನಾವು. ಆದ್ರೆ 5-5 ಏನು ಗೆದ್ದಾರಲ್ಲ ನೆದರ್ ತೆಗಿಬೇಕು ನಮ್ಮ RCB ಕರ್ರೆಗೂ ನೆದರ್ ತೆಗಿಬೇಕು. ಯಾಕಂದ್ರೆ ನೆದರ್ ಆಗೇ ಬಿಟ್ಟೈತಿ. ಭಾಳ ಚಂದ ಆತ್ರಿ ಇವತ್ತಿನ ಮ್ಯಾಚ್. ಫೀಲ್ಡಿಂಗ್, ಬೌಲಿಂಗ್, ಬ್ಯಾಟಿಂಗ್ ಮತ್ತೇನು ರಾಕೆಟ್ ಕನ್ಫರ್ಮ್ ಆಯ್ತು. ಹಿಯರ್ ಇಸ್ ಅ ಮ್ಯಾನ್ ಹೂ ಕಮ್ಸ್ ಫ್ರಮ್ ದಟ್ ಪವರ್ಫುಲ್ ಪ್ಲೇಸ್. ಅದಕ್ಕೆ ಅವಕಾಶ ಇದ್ರೂ ಅವನನ್ನು ಮುಗಿಸಾಕ್ಲಿಲ್ಲ, ಬಿಟ್ಬಿಟ್ಟ. KGF ಪಡ್ಕೊಳ್ಳೋಕೆ ಒಂದು ಸೈನ್ಯನೇ ಬೇಕಿತ್ತು. ಅದಕ್ಕೆ ರಾಕಿ ಎಲ್ಲರ ಮುಂದೆ ಗರುಡನ್ನ ಕೊಂದು ಹಾಕಿ ನೋಡೋರ ಎದೆಯಲ್ಲಿ ಧೈರ್ಯ ತುಂಬಿಸಿ ಅವರನ್ನೆಲ್ಲ ಸೈನಿಕರನ್ನಾಗಿ ಮಾಡಿಕೊಂಡ. ಒಬ್ಬನೇ ಹೋಗು. ಬಂದ 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 ಬಂದ. ಇದಿನ್ನೂ ಮೊದಲ ಅಧ್ಯಾಯ. ಕಥೆ I am enforcing the army and signing a death warrant of the biggest criminal in India. ಇವಾಗ ಶುರುವಾಗ್ತಿದೆ. Everyone know ಇದು RCBಯ ಹೊಸ ಅಧ್ಯಾಯ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಈ ಸಲ ಕಪ್ ನಮ್ದು.